ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ವ್ಲಾಗ್. ಇವತ್ತೇನು ವ್ಲಾಗ್ ಅಂತ ಅಂದರೆ, ಇವತ್ತು ಬಂದು ಹೊಸ ವರ್ಷ 2025. ಸೊ ತಮ್ಮೆಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ನಿಮಗೆಲ್ಲ 2024 ಇಷ್ಟ ಆಯಿತು ಇಲ್ವೋ ಗೊತ್ತಿಲ್ಲ, ನನಗೇನು 2024 ಇಷ್ಟ ಆಗಿಲ್ಲ. ಸೊ ಐ ಆಮ್ ವೇಟಿಂಗ್ ಫಾರ್ 2025 ಹೇಗಿರುತ್ತೆ ಅಂತ ಎಕ್ಸೈಟ್ ಆಗಿದ್ದೀನಿ. ಐ ಹೋಪ್ ಈ ಇಯರ್ ಆದರೂ ನನಗೆ ಖುಷಿ ಸಿಗಲಿ ಅಂತ. ಸೊ ಸ್ವಲ್ಪ ಹುಷಾರಿಲ್ಲ, ಓಂ ಶಕ್ತಿಗೆ ಹೋಗಿ ಬಂದಾಗಿಂದ ಫುಲ್ ಜ್ವರ, ಶೀತ, ತಲೆನೋವು, ಕೆಮ್ಮು ಎಲ್ಲ ಬಂದ್ಬಿಟ್ಟಿತ್ತು. ಮೊನ್ನೆ ಹಾಸ್ಪಿಟಲ್ಗೆ ಹೋಗಿ ಇಂಜೆಕ್ಷನ್ ತೊಗೊಂಡು ಇವಾಗ ಓಕೆ ಥರ ಆಗಿದ್ದೀನಿ. ಸೊ ಅದಕ್ಕೆ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ನಮ್ಮಲ್ಲಿ ಇನ್ನೊಂದು ಸ್ಪೆಷಲ್ ಇದೆ, ಇವತ್ತು ಹೊಸ ವರ್ಷದ ದಿನವೇ ನಮ್ಮ ಅಣ್ಣನ ಬರ್ಡೇ ಕೂಡ ಇದೆ. ಸೊ 2 in 1, ಅಣ್ಣನ ಬರ್ಡೇ ಮತ್ತು ನ್ಯೂ ಇಯರ್ ಎರಡೂ ಒಟ್ಟಿಗೆ ಸೆಲೆಬ್ರೇಟ್ ಮಾಡ್ತೀವಿ. ನೈಟು ನ್ಯೂ ಇಯರ್ ಕೇಕು ಆ್ಯಂಡ್ ಬರ್ಡೇ ಕೇಕ್ ಎಲ್ಲ ಕಟ್ಟಿಂಗ್ ಆಯಿತು. ನಾನು ವ್ಲಾಗ್ ಅಂತೂ ಮಾಡೋಕ್ಕಾಗಲಿಲ್ಲ, ಮಲ್ಕೊಬಿಟ್ಟಿದ್ದೆ. ನಮ್ಮಮ್ಮ ಬಂದು 12 o'clock ಎಬ್ಬರಿಸಿ ಕೇಕ್ ಕಟ್ ಮಾಡಿ ತಿನ್ನಿಸಿ ಮತ್ತೆ ಮಲ್ಕೊಬಿಟ್ಟೆ. ಸೊ ಇವಾಗ ಟೈಮ್ ಬಂದು 10 o'clock ಆಗಿದೆ. ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ಹೋಗಿ ರೆಡಿ ಆಗಬೇಕು. ದೇವಸ್ಥಾನಕ್ಕೆ, ನಮ್ಮ ಬಾಸ್ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಮ್ಮ ಹೇಳ್ತಾ ಇದ್ದಾರೆ. ಸೊ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ನಮ್ಮ ಅಣ್ಣ ಅಮ್ಮ ಇಬ್ಬರು ಸ್ನಾನ ಮಾಡಿದ್ದಾರೆ. ಅಪ್ಪ ಎಲ್ಲೋ ಹೊರಗಡೆ ಹೋಗಿದ್ದಾರೆ. ನಮ್ಮಪ್ಪ ಮನೇಲೇ ಇರಲ್ಲ ಗೈಸ್, ಎಲ್ಲೋ ಆಚೆ ತಿರುಗ್ತಾನೇ ಇರ್ತಾರೆ. ಸೊ ಅಪ್ಪ ಹೊರಗಡೆ ಹೋಗಿದ್ದಾರೆ, ಅಣ್ಣನೂ ರೆಡಿ ಆಯ್ತಾ ಇದ್ದಾನೆ, ಅಮ್ಮ ಕೂಡ ರೆಡಿ ಆಯ್ತಾ ಇದ್ದಾರೆ. ಸೊ ನಾನಿವಾಗ ನೀರು ಕಾದಿದೆ, ಹೋಗಿ ಸ್ನಾನ ಮಾಡಿ ಆಮೇಲೆ ಸಿಗ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಬ್ಲಾಗ್. 2025 ನನಗೆ ಖುಷಿ ಕೊಡಲಿ ಅಂತ ದೇವರಲ್ಲಿ ಬೇಡ್ತೀನಿ. ಸೊ ಈ ವರ್ಷನಾದರೂ ಅಟ್ಲೀಸ್ಟ್ ಹ್ಯಾಪಿನೆಸ್ ಕೊಡಲಿ. ಸೊ ವರ್ಷ ಬದಲಾಗುತ್ತೆ ಅಷ್ಟೇ, ನಮ್ಮ ಹಣೆ ಬರ ಏನಿರುತ್ತೋ ಅದೇ ಇರುತ್ತೆ. ಸೊ ನಾನು ಅದನ್ನು ನಂಬಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಬ್ಲಾಗ್. ಈ ವರ್ಷದಲ್ಲಾದರೂ ಈ ಯುಗಾದಿ ಬಂದರೆ 1 ವರ್ಷ ಆಗುತ್ತೆ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿ. ಸೊ ಸಬ್ಸ್ಕ್ರೈಬರ್ಸ್ ಅಂತೂ ಇಲ್ಲ, ಅಟ್ಲೀಸ್ಟ್ ಈ ವರ್ಷನಾದ್ರು 1K ಸಬ್ಸ್ಕ್ರೈಬರ್ಸ್ ಮಾಡಬೇಕು ಅನ್ನೋ ಟಾರ್ಗೆಟಲ್ಲಿದ್ದೀನಿ. ಆಗುತ್ತೆ. ಸೊ ಲೆಟ್ಸ್ ಬಿಗಿನ್ ದ ವ್ಲಾಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಸೊ ಫೈನಲಿ ರೆಡಿಯಾಗಾಯಿತು. ಇವಾಗ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ. ಬನ್ನಿ ದೇವಸ್ಥಾನಕ್ಕೆ ಹೋಗೋಣ. ಹೇಳು, ವಿಶ್ ಮಾಡು. ನಾನು ಆಲ್ರೆಡಿ ವಿಶ್ ಮಾಡಿದ್ದೀನಿ. ನಮ್ಮಮ್ಮ ವಿಶ್ ಮಾಡಬೇಕು, ವಿಡಿಯೋ ಮಾಡು ಅಂತ ಹೇಳಿದ್ರು. ಸೊ ಹೇಳು. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಸೊ ನಮ್ಮಿಂದನೂ ಹೊಸ ವರ್ಷದ ಶುಭಾಶಯಗಳು. ಆಮೇಲೆ ಮಗನ ಬರ್ತಡೇ ಇದೆ, ಎಲ್ಲರೂ ಅವನಿಗೆ ವಿಶ್ ಮಾಡಿ. ಮಾಡಿ ಸೊ ಇವಾಗೆಲ್ಲ 3 ಜನ ಅಪ್ಪ ಅಂತೂ ನಮ್ಮ ಅಪ್ಪನ ತೋರಿಸ್ತೀನಿ ರೀ. ಬಿಡೈತೆ ಅಂದರೆ ಅಲ್ಲಿ ಮುಸ್ರೆ ಮಖ ಬಿಡ್ಕೊಂಡು ಒಳ್ಳೆ ಮಖ ತೊಳೆದಿಲ್ಲ, ಏನು ನಾಷ್ಟ ಮಾಡಿಲ್ಲ, ಏನಂದರೆ ಏನೂ ಮಾಡಿಲ್ಲ. ಹಿಂಗೆ ಕೂತೈತೆ ನೋಡಿ, ಹಂಗೆ ಕೂತೈತೆ. ರೆಡಿಯಾಗು ಅಂದರೂ ಆಗಿಲ್ಲ. ಸೊ ಅದಕ್ಕೆ ಇರು ನೀನು ಮನೇಲಿ ಅಂತ ಹೇಳಿ ನಾನು ಅಮ್ಮ ಅಣ್ಣ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ. ಬನ್ನಿ ನಮ್ಮ ಬಾಸ್ ದೇವಸ್ಥಾನಕ್ಕೆ ಹೋಗೋಣ. ವಿಶ್ ಮಾಡಿ. ನಮ್ಮ ಅಣ್ಣಂಗೆ ಬರ್ಡೇ ಇವತ್ತು. ಹೇಳು ಹೊಸ ವರ್ಷದಂತ. ಎಲ್ರಿಗೂ ಕ್ಯಾಮ್ರಾ ಕಾನ್ಶಿಯನ್ಸ್. ಸೊ ಬನ್ನಿ ಹೋಗೋಣ. ಆಯ್ತಾ? ಹಣ ಕೊಟ್ಟು ರಸೀದಿ ಪಡೆದುಕೊಳ್ಳಬೇಕಾಗಿ ವಿನಂತಿ. ದಿನಾಂಕ 10/1/2025 ಶುಕ್ರವಾರ. ಸೊ ಗೈಸ್, ದೇವಸ್ಥಾನ ಮುಗಿಸ್ಕೊಂಡು ಬಂದು, ದೇವಸ್ಥಾನ ಹೆವಿ ರಶ್ ಅಂದರೆ ಅಷ್ಟು ಇರಲಿಲ್ಲ. ಓಕೆ ಕ್ಯೂ ಸಿಸ್ಟಮ್ ಇತ್ತು. ಟೈಮ್ ಬಂದು 12 ಗಂಟೆ. ನಮ್ಮಮ್ಮ ಇನ್ನೂ ನಾಷ್ಟ ಮಾಡಿಕೊಟ್ಟಿಲ್ಲ ನೋಡಿ ಗೈಸ್. ನೋಡಿ ಇವಾಗ ಮಾಡ್ತೈತೆ. ಹೇಳಮ್ಮ. ಏನೋ ಕಾಂಕ್ರೀಟು, ಹೊಸ ವರ್ಷದ ದಿನವೂ ಕಾಂಕ್ರೀಟು. ಕೇಸರಿಬಾತ್ ಉಪ್ಪಿಟ್ಟು ಹೊಸ ವರ್ಷ. ಅದು ಕಾಂಕ್ರೀಟ್ ಅಂದರೆ ಉಪ್ಪಿಟ್ಟೆ. ಕೇಸರಿಬಾತ್ ಮಾಡ್ತಾ ಇಲ್ಲ. ಬದುಕಿ ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಬಿಸಿ ತಿನ್ನಕ್ಕೆ ಇಷ್ಟ, ಬಟ್ ಆರೋದ್ಮೇಲೆ ತಿನ್ನಕ್ಕೆ ಇಷ್ಟ ಅಲ್ಲ. ಮೊದಲೇ ಮಾಡಿಟ್ಟು ದೇವಸ್ಥಾನದಿಂದ ಬಂದು ಇವಾಗ ಎಲ್ಲ ಕೂದಿಟ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿದ್ದು. ಸೊ ಇವಾಗ ಬಂದು ಉಪ್ಪಿಟ್ಟು ಮಾಡ್ತಾ ಇದ್ದಾರೆ. ಹೊಟ್ಟೆ ಸಿಕ್ಕಾಪಟ್ಟೆ ಹಸಿತಾ ಉಂಟು ಮಾರ್ರೆ. ಬೇಗ ಮಾಡಿರಿ. ಉಪ್ಪಿಟ್ಟು ಕೇಸರಿ ಬಾತ್, ಚೋಚೋ ಬಾತ್. ಸೊ
ಸೊ ಗೈಸ್ ಏನು ಗೊತ್ತಾ, ಚೋಚೋಬಾತ್ ಅಂದರೆ ಏನು ಅಂತಲೇ ನಂಗೆ ಗೊತ್ತಿರಲಿಲ್ಲ. ಆರ್ಡ್ರ್ ಮಾಡಿಬಿಟ್ಟು ಒಂದಿನ ಉಪ್ಪಿಟ್ಟು ಕೇಸರಿ ಬಾತ್ ತಂದಿಟ್ರು. ಚೋಚೋಬಾತ್ ಅಂದರೆ ಇದೇ ಚೋಚೋಬಾತು ಅಂತ. ಹಾಗೆ ಮಾಡಿರ್ತಾರೆ ಹೌದಾ? ಹೋಟ್ಲಲ್ಲಿ ಚೋಚೋಬಾತ್ ಅಂದರೆ ಇದು ಬಿಸಿಬೇಳೆ ಬಾತ್ ಅಂದ್ಕೊಂಡು ಬುಕ್ ಮಾಡಿಬಿಟ್ರು. ಹಾಂ, ಆಮೇಲೆ ಕೇಸರಿ ಬಾತ್ ಉಪ್ಪಿಡ್ಬೇಕ. ಇದೇನು ಇಟ್ಕೊಟ್ಟವ್ರೆ? ಚೋಚೋಬಾತ್ ಅಂದ್ರೆ ಇದೆ. ಸೊ ನನಗೂ ಒಂದಿನ ಹಂಗೆ ಎಕ್ಸ್ಪೀರಿಯನ್ಸ್ ಆಗೈತೆ. ಸೊ ಇವಾಗ ಅದೇ ಮಾಡ್ತಾ ಇದ್ದಾರೆ, ತಿನ್ಬೇಕು, ಹೊಟ್ಟೆ ಸಿಗ್ತಾ ಇದೆ. ಓಯ್, ಚಾಕ್ಲೇಟ್ ಯಾರಿಗೆ ಕೊಟ್ಟೆ? ಎಷ್ಟು ಚಾಕ್ಲೇಟು ಸಿಕ್ತು ಅಂತ ಯಾರಿಗೂ ಕೊಡ್ಬೇಕಾಯ್ತದೆ ಅಂತ ಹೋಗಿ ಸಂಪಲ್ ಒಬ್ಳೆ ನಿಂತ್ಕೊಂಡು ತಿಂತವಳೆ. ಆಹಾ, ಆಗಲೇ ನಿಂತಿರ್ಲಿಲ್ಲ ನೀನು. ಅದು ಇದು ಸಂಪು, ನಾನೇ ಸಾಕ್ಷಿ. ಅಮ್ಮ, ಅದು ನೀರು ಬಾಟ್ಲಿ ಐತಲ್ಲ, ನೀರು ಬಾಟ್ಲು ತೂತ್ ಮಾಡಿದ್ದೀನಿ, ಹಾಕ್ಬಿಟ್ಟು ಎಲೆಗಳಿಗೆಲ್ಲ ಹಾಕು. ಅಲ್ಲಿ ಇಟ್ಟಿದ್ದೀನಿ ಸಂಪ್ಲಲ್ಲಿ. ಗಿಡ ಒಣಗಿದ್ರು ನೀರು ಹಾಕ್ಬೇಕನ್ನ. ನಾನು ರಾತ್ರಿ ಹಾಕ್ದೆ, ರಾತ್ರಿ ಹೆಂಗಾಗೈತಿದು ಬಾಟ್ಲು ಕಿತ್ತಾಕ್ತೀನಿ ಅಂತ ಯಾರೋ. ಸೊ ಹೇ ಗೈಸ್, ಮತ್ತೆ ಇವಾಗ ಮತ್ತೆ ಬಂದಿದ್ದೀವಿ ನಾವು ಅಣ್ಣನ ಬರ್ಡೇಗೆ ಅಂತ ಸರ್ಪ್ರೈಸ್ ವಿಸಿಟ್ ಕೊಟ್ಟಿದ್ದಾರೆ. ಸೊ ಅಣ್ಣನ ಬರ್ಡೇಗೆ ಅಂತ ಸರ್ಪ್ರೈಸ್ ವಿಸಿಟ್ ಕೊಟ್ಟಿದ್ದಾರೆ. ನಾನು, ಅಣ್ಣ, ಅಪ್ಪ, ಅಮ್ಮ ಎಲ್ಲ ಮಲ್ಕೊಂಡ್ಬಿಟ್ಟಿದ್ದು. ನಾಷ್ಟ ಮಾಡಿ ಎಲ್ಲ ಮಲ್ಕೊಂಡು ಇವ್ರು ಬಂದಾಗಲೇ ಎದ್ದಿದ್ದು. ಒಂದು ತಿರ್ಗಿ ಅಕ್ಕ ಹಾಯ್, ಎರಡು ಅಕ್ಕ, ಇಲ್ಲಿ ನಮ್ಮ ಮಾಮ, ನಮ್ಮ ಅತ್ತೆ, ನಮ್ಮ ಮೋನಿ, ನಮ್ಮ ಸಂಜು, ನಮ್ಮ ವಿಕ್ಕಿ. ಮಾಮ ಹಾಯ್ ಹಾಯ್ ಮಾಡು, ಹಾಯ್. ಸೊ ಬಂದು ನಾಷ್ಟ 1 ಗಂಟೆಗೆ ಮಾಡ್ಬಿಟ್ಟು ಮಲ್ಕೊಂಬಿಟ್ಟಿದ್ದೀನಿ ಗೈಸ್. ಮೋನಿ ಹಾಯ್. ಬಂದ ತಕ್ಷಣ ನಮ್ಮ ಹುಡುಗಿ ಕೆಲಸ ಮಾಡ್ತಾಳೆ, ಗಿಡದಾಗ ನೀರು ಹಾಕ್ತಾರೆ. ಹಾಯ್ ಕಣೋ. ಓಯ್, ಯಾರನ್ನ ಹೋಗಿದ್ದು? ಹಾಯ್ ಮಾಡು ಅಂತ ಹೇಳಿಲ್ವಾ? ನಾನು ವಿಡಿಯೋ ಆಫ್ ಮಾಡ್ತೀನಿ, ಬಾಯ್ಲಿ ವಿಕ್ಕಿ. ಇವ್ ನನ್ನ ಕೈಲಿ ಬೈಸ್ಕೊಂಡಿಲ್ಲ ಅಂದ್ರೆ ತಿಂದನೆ ಜೀರ್ಣನೇ ಆಗಲ್ಲ ಇವನ್ಗೆ. ಹಾಯ್. ಹಣ ಬಂದ ಏನೋ ಅದು ಚಿಕ್ಕ ಹುಡುಗರ ತರ ಅಣೆಬೆಂದೆ. ಹಾಯ್ ಬಾಯ್. ಸೊ ಇವನೊಬ್ಬ ಒಳಗಡೆ ಇದ್ದಾರೆ, ಒಳಗಡೆ ಇನ್ನಾರವ್ರೆ. ನಮ್ಮ ಸಂಜು ಮೆತಾಳಿ ಹಾಯ್. ಹಾಯ್ ಹಾಯ್ ಹಾಯ್. ಸೊ ಎಲ್ಲ ಅಲ್ಲಿ ಸಂಜೆ ಅಡುಗೆ ಮಾಡೋಕ್ಕೇನೋ ಲೀಸ್ಟ್ ಎಲ್ಲ ಬರೀತಾ ಇದ್ದಾರೆ. ಸೊ ಮಲ್ಕೊಂಡ್ಬಿಟ್ಟು ಸೊ ಅವ್ರ ಮೆಡಿಷನ್ ಇರೋದ್ರಿಂದ ನನ್ನ ಬಾಡಿಲಿ ನಿದ್ದೆ ಅಂತೂ ಹೇಳ್ತಾ ಇದೆ. ಮತ್ತು ಹಂಗೆ ಓಂ ಶಕ್ತಿಯಿಂದ ಬಂದಾಗಿಂದನೂ ಯಾರಿಗೂ ನಿದ್ದೆ ಕಂಟ್ರೋಲ್ ಆಗ್ತಿಲ್ಲ. ರೀಲ್ಸ್ ಮಾಡ್ತಾ ಇದ್ದಾರೆ, ಬಿಸಿ ತೋರಿಸ್ತೀನಿ. ಚಿಕ್ಕಪ್ಪ ಬ್ರಾಹ್ಮಣ ನೋಡಿ ಗೈಸ್, ಮಕ ತೊಳ್ದಿಲ್ಲ, ಎಂತ ಇಲ್ಲ, ಒಳ್ಳೆ ಬೆಳಗ್ಗೆನೇ ಹೋಗೋದೆ ಫ್ರೆಂಡ್ಸ್ಗಳ ಜೊತೆ ನಾಟಕ ಆಡ್ಕೊಂಡು. ಸೊ ಇಷ್ಟೇ ಇವಾಗಿನ ಅಪ್ಡೇಟ್. ಇವಾಗೆಲ್ಲೋ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಇದ್ದಾರೆ, ನೋಡೋಣ ಹೋಗೋಣ. ಸೊ ಗೈಸ್ ಎಲ್ಲ ರೆಡಿಯಾಗಿ ಇವಾಗ ಹೋಗ್ತಾ ಇರೋದು. ಈಗ ಟನ್ನಿಗೆ ಹೊರಟಿದ್ವಿ, ಮೀನ್ಸ್ ಇಲ್ಲೇ ನಮ್ಮೂರ ಹತ್ರನೇ ಇರೋದು. ಅಲ್ಲಿಗೆ ಹೋಗ್ಬೇಕಾದ್ರೆ ಇಲ್ಲಿ ಚೆಕ್ಕಿಂಗ್ ಅವರು ಇಟ್ಕೊಬಿಟ್ಟು ಅಂದರೆ ಚೆಕ್ ಮಾಡ್ತಾ ಇದ್ದಾರೆ, ಏನೋ ಅಡ್ರೆಸ್ ಪ್ರೂಫ್ ಎಲ್ಲ ಇಸ್ಕೊಂಡು. ಅದಕ್ಕೆ ಇಲ್ಲಿ ಕಾಯ್ತಾ ಇದ್ದೀವಿ. ಬನ್ನಿ ಈಗ ಗನ್ಗೆ ಹೋಗುವ. ಇದು ಬಂದು ಒಳಗಡೆ ಹೋಗಂಗಿಲ್ಲ, ಈ ಕಂಬಿ ಒಳಗಡೆ ಅಷ್ಟೇ. ಸೊ ಸೂರ್ಯದೇವ ಟೆಂಪಲ್ ಈಗ ಟನ್. ಸೊ ಇವರೆಲ್ಲ ನಾನ್ ವೆಜ್ ತಿಂದ್ಬಿಟ್ಟಿದ್ದಾರೆ ಗೈಸ್, ಯಾರೂ ಬರೋಲ್ಲ. ನಾನು ಅಣ್ಣ ಇಬ್ಬರೇ ದೇವಸ್ಥಾನ ಒಳಗಡೆ ಹೋಗ್ಬೇಕು ಇವಾಗ. ಒಳಗಡೆ ದೇವಸ್ಥಾನ ಐತಲ್ಲ ಅಲ್ಲಿ. ವಾವ್ ಇಲ್ಲಿಗೆ ಬಂದಿದ್ದೀವಿ ಶಿವರಾತ್ರಿಗೆ. ಪ್ರತಿ ವರ್ಷವೂ ಇಲ್ಲಿಗೆ ಬರ್ತೀವಿ ನಾವು. ಕುದುರೆಗಳು, ಸೊ ಯಾರೋ ಬರ್ಡೇ ಇಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಈಗ ಟನ್ ದೇವಸ್ಥಾನ ಮುಗಿಸ್ಕೊಂಡು ಪಾರ್ಕ್ ಇದೆ ಇಲ್ಲೊಂದು. ಇಲ್ಲಿ ಚಿಕ್ಕ ಮಕ್ಕಳು ಆಡೋ ಪ್ಲೇಸಲ್ಲಿ ಇವಳು ಒಬ್ಳು ಹುಣ್ಸೆಹಣ್ಣು ಕೀಳ್ತಾವಳೆ. ಓಹ್, ಅಕ್ಕನೂ ಹುಣ್ಸೆಹಣ್ಣು ಕೀಳಕ್ಕೆ ಹೋಗೋಳೆ.
ಇಲ್ಲಿ ಬೇಜಾನವೇ ಬೆದ್ದಾಳಿ ಕಾಯ್ತೆ ಮಾಟಿ ಸೋಡ ನೋಡಿ ಸೋಡ ಇಲ್ಲೈತೆ ಹಿಂಗ್ ಕಣ್ಣು ಇದು ಮಾಡು ಅಲ್ಲೈತೆ ಒಂದೇ ಚಿಕ್ಕ ಮಗು ಅಯ್ಯೋ ದೇವ್ರೆ ಸೊ ಪಾರ್ಕಿಗೆ ಬಂದಿದ್ದೀವಿ. ಪಾರ್ಕಲ್ಲಿ ಒಂದು ಸ್ವಲ್ಪ ಆಟಾಡಿ ಬ್ಯಾಕ್ ಟು ಹೋಮ್. ಚಿಕ್ಕ ಮಕ್ಕಳು ನಮ್ಮನೆ ಚಿಕ್ಕ ಮಕ್ಕಳು ನೋಡಿ ಹೆಂಗೆ ಆಟ ಆಡ್ತವ್ರೆ. ಸೊ ಈಗ ಟರ್ನ್ ಇದು ಬಂದು ಎಂಟ್ರೆನ್ಸ್. ಸೊ ಸಕ್ಕತ್ತಾಗಿದೆ ಒಳಗಡೆ ಎಲ್ಲ ಬಂದು ಹೆಂಗೈತೆ ನಮ್ಮ ಈಗ ಟರ್ನ್. ನಮ್ಮ ಮನೆಗೆ ಬಂದು ಇಲ್ಲಿಗೆ ಬಂದು ಟ್ರಿಪ್ ಹೊಡಿತವ್ರೆ ಅಕ್ಕವರು. ಹುಣ್ಸೆಹಣ್ಣು ಕದ್ದವ್ರೆ ಗೈಸ್, ಬನ್ನಿ ತೋರಿಸ್ತೀನಿ ಎಷ್ಟು ಕದ್ದವ್ರೆ ಅಂತ. ಅಲ್ಲಿ ಎಷ್ಟು ಹುಣ್ಸೆಹಣ್ಣು ಕದ್ದವ್ರೆ. ವಾಟ್ ಆರ್ ಯು ಡೂಯಿಂಗ್ ಮಮ್ಮಿ? ಓ ಕೇಕ್ ತೊಗೊಬರಕ್ಕೆ ಸ್ವಲ್ಪ ಲೇಟ್ ಆಯ್ತು ಅಷ್ಟೇ. ಅಲ್ಲಿ ನೀನು ನೆನೆ ತೊಗೊಬಂದಲ್ಲ, ಅಲ್ಲಿ ಚೆನ್ನಾಗೇ ಇರಲಿಲ್ಲ ಕೇಕು. ಕಾಂತಿ ಸ್ವೀಟ್ಸ್ಗೆ ಹೋಗಿದ್ದು ಇಲ್ಲಿ ಹೋಟೆಲ್ ಗೇಟ್ ತಿರುಮಲ ಪಕ್ಕ. ಏನೇನು ಮಾಡ್ತಿದ್ಯಾ? ಬಿರಿಯಾನಿ ರೆಡಿ ಆಯಿತು, ಚಿಕನ್ ಸ್ವಲ್ಪ ರೆಡಿ ಮಾಡಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಮಾಡಿದ್ದೀನಿ. ಪಾಪ ನಮ್ಮಮ್ಮ ಒಬ್ಬರೇ ಮಾಡಿದ್ದಾರೆ ಇವತ್ತು, ಯಾರು ಹೆಲ್ಪೇ ಇಲ್ಲ ಇವತ್ತು. ಎಲ್ಲ ಪಪ್ಪ ಮಾಡ್ತಾ ಹೆಲ್ಪು. ನಿಮ್ಮಪ್ಪ ಈಗ ಬರ್ತು ಕಾಯಿ ರೆಡಿ ಮಾಡಿದ್ದೀನಿ, ಮಸಾಲೆ ರೆಡಿ ಮಾಡಿದ್ದೀನಿ. ಪಾಪ ಒಬ್ಬರೇ ಮಾಡಿದ್ದಾರೆ ಇವತ್ತು. ಸೊ ನಾವು ಬಿರಿಯಾನಿಯಲ್ಲಿ ರೆಡಿ ಆಗ್ತಾಯಿದೆ ದಮ್ಮು ಬಿರಿಯಾನಿ. ಸೊ ಇಲ್ಲಿ 2 ಕೇಕ್, ಇದೊಂದು ಆ್ಯಂಡ್ ಇದು ಚೋಚೋ. ಅಲ್ಲಿ ಟ್ಯೂಷನ್ ಮಕ್ಕಳು ಓ ಮೈ ಗಾಡ್. ಸೈಡ್ ಹೋಗ್ರೆ. ಹ್ಯಾಪಿ ನ್ಯೂ ಇಯರ್. ಎಲ್ಲ ಫುಲ್ ರೆಡಿಯಾಗಿ ಬಂದು ಕೂತಾರೆ. ಏನು ಸ್ಪೆಷಲ್ ಇವತ್ತು? ಏನೇನು ಗಿಫ್ಟ್ ತಂದಿದ್ದೀರಾ? ಏನು ತಂದಿಲ್ವಾ? ತೋರಿಸಿ, ತೋರಿಸಿ ಸಾಕು, ನಾವು ಏನು ಓಪನ್ ಮಾಡಬೇಡಿ. ಓ ಮೈ ಗಾಡ್. ನೀನು? ಓ ಗೈಸ್ ನೋಡಿ, ನನ್ನ ಬರ್ತಡೇಗೆ ಯಾರು ಈ ಥರ ಗಿಫ್ಟೇ ಕೊಡಲ್ಲ. ನನ್ನ ಬರ್ತಡೇ ಕೊಡಲ್ಲ, ಅಣ್ಣನ ಬರ್ತಡೇಗೆ ನೋಡಿ. ನಿಂದಲ್ಲಿ ಗಿಫ್ಟು ತಂದಿಲ್ಲ. ನಿಂದೆಲ್ಲ ಮಂಜಾ? ಇಲ್ಲ. ಸೊ ಎಲ್ಲ ರೆಡಿಯಾಗಿ ಬಂದು ಕೂತವ್ರು ಗುರು. ಪರವಾಗಿಲ್ಲ. ಇಷ್ಟೋ ಗಂಟೆ ಕಾಯ್ತಾ ಇದ್ರಾ? ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕೇಕ್ ಥರ ಸ್ವಲ್ಪ ಲೇಟ್ ಆಯ್ತು, ಅದಕ್ಕೆ ಲೇಟ್ ಆಗೋಯ್ತು. ಇವರೆಲ್ಲ ಟ್ಯೂಷನ್ಗೆ ಬಂದು ಕೂತವ್ರೆ. ಇವರೆಲ್ಲ ಮಕ್ಕಳು ಕೂತ್ಕೊಂಡ್ರೆ ನೀವು ಟ್ಯೂಷನ್. ಏನು ಮಮ್ಮಿ ಇದು? ರೇಖಮ್ಮ ಸ್ಪೆಷಲ್ ಚಿಕನ್ ಸುಕ್ಕ. ನವ ನೀನು ಫಸ್ಟ್ ಟೈಮ್ ಎಲ್ಲ ತಿಂತಾ ಇರೋದು ಇದನ್ನ? ತಿಂದಿದ್ಯಾ? ಒಂದ್ಸತನಾದ್ರು ತಿಂದಿದ್ಯಾ? ಇದೇ ಫಸ್ಟ್ ಇರು. ಅಮ್ಮ ತಿಂದಿದ್ಯಾ ಒಂದ್ಸತನಾದ್ರು? ಇದೇ ಫಸ್ಟ್ ನಮ್ಮ ಚಿಕನ್ ಬಿರಿಯಾನಿ. ವಾವ್ ರೆಡ್ ಬಿರಿಯಾನಿ ಮಾಡಿಬಿಟ್ಟಿದ್ದೆ ಇವತ್ತು. ನಿನ್ನೆ ಫಸ್ಟ್ ಟೇಸ್ಟ್ ಕೇಳೋದು ಹೆಂಗೈತೆ ಅಂತ. ಮಾಮ ಫಸ್ಟ್ ಟೈಮ್ ಅಂತ ಮಮ್ಮಿ ತಿಂತಾ ಇರೋದು. ನೀನು ತಿಂದಿದ್ಯಾ? ಇಲ್ಲ. ನೀನು ತಿಂದಿದ್ಯಾ? ನೀನು ತಿಂದೆ, ಚಿಕ್ಕಮ್ಮ ತಿಂದಿದ್ದು. ನೀನು ತಿಂದಿದ್ಯೇನೋ? ಇವನು ಫಸ್ಟ್ ಟೈಮ್. ಸಂಜು ಚಿಕನ್ ಸುಕ್ಕ ಚಿಕನ್ ಸುಕ್ಕ ತಿಂದಿದ್ಯಾ? ನೀನು ತಿಂದಿದ್ಯಾ? ನಾಪ ತಿಂದೇ ಇಲ್ಲ. ಸೊ ಚಿಕನ್ ಸುಕ್ಕ ರೆಡಿ, ಬಿರಿಯಾನಿ ರೆಡಿ. ಅಲ್ಲಿ ಮಮ್ಮಿ ಪಾಪ ಒಬ್ಬರೇ ಕೆಲಸ ಮಾಡ್ತಿದ್ದಾರೆ ಇವತ್ತು. ನಿಜ ಇವತ್ತು ಪಾಪ ನಮ್ಮಮ್ಮ ವರ್ಷದ ಮೊದಲನೇ ದಿನ ನಮ್ಮಮ್ಮ ಕೆಲಸ ಮಾಡ್ತೈತೆ ವರ್ಷ ಪೂರ್ತಿ. ಈ ವರ್ಷ ನಿನ್ನ ಮಗನ ಮದುವೆ ಮಾಡಿಬಿಡು, ಸೊಸೆ ಬತ್ತಾಳೆ ಮಾಡ್ತಾಳೆ. ಇವತ್ತು ನಮ್ಮ ಅಣ್ಣನ ಬರ್ತಡೇ ಆಗಿ 22 ವರ್ಷ. ನಮ್ಮ ಮಮ್ಮಿ ನಿನ್ನ ಮಗನ ಬರ್ತಡೇ ವಯಸ್ಸು 22.
ತುಂಬಿ 23 ಬೇಡ. ಹಾಂ 22 ವರ್ಷ, ನನಗೆ 19 ವರ್ಷ. ನಾನು 19 ವರ್ಷ ಆಗೋಗೈತೆ ಗೈಸ್, ಇನ್ನು ಚಿಕ್ಕ ಹುಡುಗಿ ನಾನು. ಇಲ್ಲ ನಿನಗೆ ಎಷ್ಟು ವರ್ಷನೇ? 13 ವರ್ಷ. ಗೈಸ್ 8th ಸ್ಟ್ಯಾಂಡರ್ಡ್ ಅಂತ ಇವಳು. 8th ಸ್ಟ್ಯಾಂಡರ್ಡ್ಗೆ 14 ವರ್ಷ. ಯಪ್ಪ ಅಮ್ಮ 9ನೇ ಕ್ಲಾಸ್ಗೆ ತಾನೇ 14 ವರ್ಷ. ವಿನುಗೆ ಎಷ್ಟು ಇವಾಗ? 10ನೇ ಕ್ಲಾಸ್ ಅವಳು. 15 ಕೇಳೋದು. ಈ ವರ್ಷ ಬರ್ತಡೇ 16 ವರ್ಷ ಆದರೆ ಸೊ ಪತ್ರೆ ತೊಳಿತಾ ಇದ್ದಾರೆ. ಅಲ್ಲಿ ಟ್ಯೂಷನ್ ಮಕ್ಕಳಿಗೆ ಎಲ್ಲ ಗೈಸ್ ಕಳ್ಳನ ಮಕ್ಕಳು ಟ್ಯೂಷನ್ ಅವರು ಅವ್ರ ಅಣ್ಣನ ಬರ್ತಡೇಗೆ ಹೋದ್ರೆ ಗಿಫ್ಟ್ ಕೊಡ್ತಾರೆ, ನನಗೇನು ಗಿಫ್ಟೇ ಕೊಡಲ್ಲ. ಅದಕ್ಕೆ ಯಾಕ ನೆಕ್ಸ್ಟ್ ಇಯರ್ ಹೇಳು ಕೊಡ್ತೀನಿ ಅಂತ ಅಂದವರೆ. ನೋಡೋಣ ಯಾಕೆ मामा तू का मामा क्या तेरे ಮಾಮ तिनंता अड़िया ಶಿವ ಬೋಲೋನೆ ಹಾಂ कौन बोलेगी ಮಾಮ ಸಸ್ತೆ. ಓಕೆ ಡನ್. ಹಾಂ ಬೇರೆ तिनंता तम्मा कविता कुछ कविता का ಅಲಿಮಯ ಅವಲಸ ತಪ್ಪಲಸ್ತತೆ. ಕರೆಕ್ಟ್ 2 ರೈಟ್ ಮಾರ್ಕ್ ಅಲ್ಲಿ ಮೈ ತಂಗಿಲ್ಲ. ತಿದ್ಗಾಲ ಕರೆಕ್ಟ್. कौन सा है जैसे ಕಾಯಿ पर्सन इन ಕನ್ನಡ ಕನ್ನಡದ ಬೋಲ್ जिन्हें पर्सन इन ಆಯ್ತು ಕನ್ನಡ ಕೂರ್ಸ ಹೋದ್ರೆ ಅದೇ ಟೈಮ್ ನಮ್ಮ ಫ್ಯಾಮಿಲಿಗೆ ನಮ್ಮನ್ನು ಹೋಗುತ್ತಾ ಬರು 100 ಕಾಲ ಸುಖವಾಗಿ ಕೊಲಸ ಬೋಲೋಡು. ಆಯ್ತು ಒಟ್ಟಿಗೆ ಕೂಸರ ಆಯ್ತು ಎಕ್ಲೇಸ್ ಬರಲಿಲ್ಲ. ತಾಯಿಗೆ ತಕ್ಕ ಮಗ ಅಮ್ಮ. ನಾವು ಅಪ್ಪನ ಕಂಡು ಹಿಡಿಯೋದು ಕಷ್ಟ. ವಿಚಿತ್ರ ನೈ ಬಾ ಸಕಲ್ ನೈ ದೊರಪ್ಪ ಇದು ದಿನಸಕ ದಿನಸಕ್ಕೆ ಮುನಿಸಿ ಕಾಯಿ ಅಣ್ಣ ಇದ್ದರೆ ದೇವರನ್ನೇ ಬೇಡ ಎನ್ನುವುದು. ವಿನುಸ कोणाचा बोला एक केसर बोला ये दोन भी दोन असते पाका दो ये भी तुझे ನಮ್ಮ ಅಣ್ಣ ನಮ್ಮ
ಹೇಳ್ರಿ ಇವಾಗ ಸಾಂಗ್ ಹೇಳ್ರಿ ಹೇಳ್ರಿ ಇವಾಗ. ಇವತ್ತಿನ ಊಟ ಬಿರಿಯಾನಿ, ಚಿಕನ್ ಸುಕ್ಕ, 1 ರೌಂಡ್ ಟ್ಯೂಷನ್ ಮಕ್ಕಳೆಲ್ಲ ಊಟ ಆಯಿತು. ಇವಾಗ ನಮ್ಮದು 1 ರೌಂಡ್ ಊಟ. ಬಡಿಸ್ತಿರುವವರು ನಮ್ಮಮ್ಮ, ಕವಿತಕ್ಕ, ರುಕ್ಮಿಣಿ ಅಕ್ಕ, ಕಾಣಿಸ್ತಾ ಇಲ್ಲ, ಮೋನಿ ಒಬ್ಳು. ಸೊ ಊಟ ಹೊಟ್ಟೆ ಸಿಕ್ಕಾಪಟ್ಟೆ ಸಿಕ್ಕಿದೆ. ಮಧ್ಯಾಹ್ನ ಯಾರೂ ಏನು ತಿಂದಿಲ್ಲ. ಸೊ ಬನ್ನಿ ಊಟ ಮಾಡೋಣ. ಗ್ರೂಪ್